ಮಿಡ್ ಸೈಜ್ ಎಸ್ ಯು ವಿ ಸೆಗ್ಮೆಂಟಲ್ಲಿ ಡಸ್ಟರ್ ಕಾರ್ ನೋಡಿ ಸಿಕ್ಕಾಪಟ್ಟೆ ಫಿದಾಗಿದೆ ನಾನು. ಬಟ್ ಡಸ್ಟರ್ ಕಾರ್ನು ಮೀರಿಸುವಂತಹ ಡಿಸೈನ್ ಆಸ್ಪೆಕ್ಟು, ಒಂದು ಅಟ್ರಾಕ್ಟಿವ್ ಲುಕ್ಕು ರೀಸೆಂಟಾಗಿ ಲಾಂಚ್ ಆಗಿದ್ದಂತಹ ಕಾರಲ್ಲಿ ನೋಡಿದೆ. ಅದು ಯಾವ ಕಾರ್ ಅಂತಂದರೆ ವಿಚ್ ಈಸ್ ನಥಿಂಗ್ ಬಟ್ ನಿಸಾನ್ ಟೆಕ್ಟಾನ್ ಗೈಸ್. ದಿಸ್ ಈಸ್ ಅ ವೆರಿ ಅಟ್ರಾಕ್ಟಿವ್ ಕಾರ್ ಅಂತ ಹೇಳ್ತೀನಿ. ಲಿಟ್ರಲಿ ಇಟ್ಸ್ ಅ ಬೇಬಿ ಪ್ಯಾಟ್ರೋಲ್ ಅಂತಲೇ ಅನ್ಬೋದು. ಬಿಕಾಸ್ ಫ್ರಂಟ್ ಫೇಶ ಅಷ್ಟು ರಿಸೆಂಬ್ಲೆನ್ಸ್ ಇದೆ ಪ್ಯಾಟ್ರೋಲ್ಗೆ. ಲಿಟ್ರಲಿ ನೋಡಿದ ತಕ್ಷಣ ಇದು ಪ್ಯಾಟ್ರೋಲ್ DNA ಗುರು ಅಂತ ಅನ್ಸ್ಬಿಡುತ್ತೆ, ಅಷ್ಟು ರಿಸೆಂಬ್ಲೆನ್ಸ್ ಫ್ರಂಟ್ ಅಲ್ಲಿ ಕೊಟ್ಟಿದ್ದಾರೆ. ದಿಸ್ ಈಸ್ ಬೇಸಿಕ್ಲಿ ಡಸ್ಟರ್ ವರ್ಷನ್ ಆಫ್ ದಿ ನಿಸಾನ್ ಅಂತ ಅನ್ಬೋದು, ವಿಚ್ ಇಸ್ ನಥಿಂಗ್ ಬಟ್ ಟೆಕ್ಟಾನ್ ಗೈಸ್. ಅಂಡ್ ಈ ಟೆಕ್ಟಾನ್ ಕಾರ್ನ ರಿವ್ಯೂ ಮಾಡೋಕ್ಕೆ ಬ್ಯಾಂಗ್ಳೂರಲ್ಲಿ EVM ನಿಸಾನ್ಗೆ ಬಂದಿದ್ದೀನಿ. ಅಂಡ್ ಈ ಶೋರೂಮು HPR ಲೇಔಟ್ ಅಲ್ಲಿ ಲೊಕೇಟ್ ಆಗಿರುವಂಥದ್ದು. ಅಂಡ್ ಇಲ್ಲಿ ಸೇಲ್ಸ್ ಮತ್ತೆ ಸರ್ವಿಸ್ ಎರಡೂ ಕೂಡ ಇದೆ. ನೀವೇನಾದ್ರೂ ಟೆಕ್ಟಾನ್ ಕಾರ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು, ಅಥವಾ ಬೇರೆ ಯಾವುದೇ ನಿಸಾನ್ ಕಾರ್ಸ್ ಆಗಿರ್ಬೋದು, ಲೈಕ್ ಮ್ಯಾಗ್ನೆಟ್ ಆಗಿರ್ಬೋದು ಅಥವಾ ಗ್ರಾವಿಟ್ ಆಗಿರ್ಬೋದು, ಸೊ ಇದು ಯಾವುದೇ ಕಾರ್ಸ್ಗಳನ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂತಂದ್ರು ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮರಿಬೇಡಿ. ಡಸ್ಟರ್ ಏನ್ ನೋಡ್ತಿದ್ದೀರಾ ಸೇಮ್ ಕೈಂಡ್ ಆಫ್ ಪ್ರೈಸಿಂಗ್ ಈ ಕಾರ್ಲು ಕೊಟ್ಟಿದ್ದಾರೆ. ಬಟ್ ಫಸ್ಟ್ ವೇರಿಯಂಟ್ಸ್ ಹೇಳ್ಬಿಡ್ತೀನಿ ನಿಮಗೆ. ವೇರಿಯಂಟ್ಸ್ ವೈಸ್ ವಿಸಿಯಾ ಪ್ಲಸ್, ಅಸೆಂಟಾ, ಎನ್ ಕನೆಕ್ಟಾ, ಟೆಕ್ನಾ ಪ್ಲಸ್ ಅಂತ 6 ವೇರಿಯಂಟ್ ಕೊಟ್ಟಿದ್ದಾರೆ. ಎಕ್ಸ್ ಶೋರೂಮ್ ಬಂದು 10,49,000 ಆಗುತ್ತೆ. ಅಂಡ್ ಆನ್ ರೋಡ್ ಬ್ಯಾಂಗ್ಳೂರ್ ನೋಡ್ತಿರ್ಬೋದು 1326 ಆಗುತ್ತೆ. ಬಟ್ ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಟೆಕ್ನಾ ಪ್ಲಸ್ T280 DCT ಮೊನೋಟೋನು. ಎಕ್ಸ್ ಶೋರೂಮು 1859 ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರು 2341 ಆಗುತ್ತೆ. ಡಸ್ಟರ್ ಪ್ರೈಸಿಂಗಿಗೂ ಮತ್ತೆ ಟೆಕ್ಟಾನ್ಗೂ ಬೇಸ್ ವೇರಿಯಂಟ್ ಅಲ್ಲಿ ಡಿಫ್ರೆನ್ಸ್ ಇಲ್ಲ. ಬಟ್ ಟಾಪ್ ಎಂಡ್ ನಿಮಗೆ 10,000 ಟೆಕ್ಟಾನ್ ಕಮ್ಮಿಗೆ ಸಿಗುತ್ತೆ. ಅಂಡ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಡಸ್ಟರ್ ಅಲ್ಲಿ ನಿಮಗೆ ಬರೀ ಟಾಪ್ 3 ವೇರಿಯಂಟ್ಸ್ ಅಂದ್ರೆ ಟೆಕ್ನೋ ವೇರಿಯಂಟ್, ಅದಕ್ಕೆ 1 ಲೀಟರ್ ಇಂಜಿನ್ ಟಾಪ್ ಎಂಡ್ ಮಾಡಿರುವಂತದ್ದು. ಬಟ್ ಇದರಲ್ಲಿ ಟಾಪ್ ಎಂಡ್ ಅಲ್ಲೂ 1 ಲೀಟರ್ ಇಂಜಿನ್ ಅವೈಲಬಿಲಿಟಿ ಇದೆ. ಸೊ 1 ಲೀಟರ್ ಇಂಜಿನ್ ಟಾಪ್ ಎಂಡ್ ಅಲ್ಲೂ ಬೇಕು ನನಗೆ. 1.3 ಬೇಡ, 1.3 ಅಷ್ಟು ಬಜೆಟ್ ಇಲ್ಲ ನನಗೆ, 1 ಲೀಟರ್ ಇಂಜಿನ್ ಅಲ್ಲೇ ಟಾಪ್ ಎಂಡ್ ವೇರಿಯಂಟ್ ಬೇಕು ಅನ್ನೋರಿಗೆ ಡೆಫಿನೆಟ್ಲಿ ಟೆಕ್ಟಾನ್ ಮಚ್ ಮೋರ್ ಅಫೋರ್ಡಬಿಲಿಟಿ ಅಂತ ಹೇಳ್ತೀನಿ ನಾನು. ಬಟ್ 1.3 ಲೀಟರ್ ಇಂಜಿನ್ ಥರ್ಡ್ ವೇರಿಯಂಟ್ ಇಂದ ಸ್ಟಾರ್ಟ್ ಆಗುತ್ತೆ ಟೆಕ್ಟಾನ್ ಅಲ್ಲಿ. ಬಟ್ ಡಸ್ಟರ್ ಅಲ್ಲಿ ಸೆಕೆಂಡ್ ವೇರಿಯಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಅಂಡ್ ಇವನ್ ಆಟೋಮೆಟಿಕ್ ಕೂಡ ಡಸ್ಟರ್ಲಿ ಸೆಕೆಂಡ್ ವೇರಿಯಂಟ್ ಇಂದ ಸ್ಟಾರ್ಟ್ ಆಗುತ್ತೆ, ಇದರಲ್ಲಿ ಥರ್ಡ್ ವೇರಿಯಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಕೀ ಆಕ್ಚುಲಿ ನೀವು ಮುದ್ದಲೇ ಲಾಕ್ ಮತ್ತೆ ಅನ್ಲಾಕ್ ಮಾಡ್ಬೋದು. ಇವಾಗ ನೋಡಿ ಕಾರ್ ಲಾಕ್ ಅಲ್ಲಿ ಇದೆ. ಹತ್ರ ಹೋದ ತಕ್ಷಣ ಆಕ್ಚುಲಿ ಕಾರು ನೋಡಿ ಅನ್ಲಾಕ್ ಆಯ್ತು. ಅಂಡ್ ದೂರ ಬಂದ್ರೆ ಕಾರ್ ಆಟೋಮೆಟಿಕ್ ಆಗಿ ಲಾಕ್ ಕೂಡ ಆಗತ್ತೆ. ನೋಡಿ ಕಾರ್ ಲಾಕ್ ಕೂಡ ಆಯಿತು. ಆ್ಯಂಡ್ ಇವನ್ ಒಂದು ವೆಲ್ಕಮಿಂಗ್ ಸೀಕ್ವೆನ್ಸ್ ಕೂಡ ಕೊಟ್ಟಿದ್ದಾರೆ. ಬಿಕಾಸ್ DRL ಲೈಟ್ ಅಪ್ ಹಾಕಿರುವಂಥದ್ದು ನೋಡ್ಬೋದು. ಆ್ಯಂಡ್ ಇವಾಗ ಆಫ್ ಕೂಡ ಆಯಿತು. ಆ್ಯಂಡ್ ನೀವು ಹಿಂದ್ಗಡೆ ಟೈಲ್ ಲ್ಯಾಂಪ್ ಕೂಡ ಆನ್ ಆ್ಯಂಡ್ ಆಫ್ ಆಗುತ್ತೆ. ಬೇಸಿಕಲಿ ಕಾರ್ದು ಒಂದು ಸೆನ್ಸಿಂಗ್ ರೇಡಿಯಸ್ ಇದೆ. ಆ ಸೆನ್ಸಿಂಗ್ ರೇಡಿಯಸ್ ಒಳಗಡೆ ಈ ಕೀ ಡಿಟೆಕ್ಟ್ ಆಯಿತು ಅಂತಂದರೆ ಕಾರ್ ಅನ್ಲಾಕ್ ಆಗುತ್ತೆ. ಆ ಸೆನ್ಸಿಂಗ್ ರೇಡಿಯಸ್ ಒಳಗೆ ಕೀ ಡಿಟೆಕ್ಟ್ ಆಗಲಿಲ್ಲ ಅಂತಂದರೆ ಕಾರ್ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ. ಫಂಕ್ಷನಾಲಿಟಿ ವೈಸ್ ಲಾಕಿ ಕೊಟ್ಟಿರೆ, ಅನ್ಲಾಕಿ ಕೊಟ್ಟಿರೆ. ಇದು ಬಂದು ಕಾರ್ದು ಹೆಡ್ ಲ್ಯಾಂಪ್ ಏನಿದೆ ಅದನ್ನ ಆನ್ ಮಾಡೋಕೆ ಕೊಟ್ಟಿರುವಂಥದ್ದು. ಆ್ಯಂಡ್ ಇದು ಟೇಲ್ ಗೇಟ್ ಓಪನ್ ಮಾಡೋಕ್ಕೆ ಕೊಟ್ಟಿರುವಂಥದ್ದು. ಆ್ಯಂಡ್ ಹಿಂದ್ಗಡೆ ನಿಸಾನ್ ಲೋಗೋ ಒಂದು ಕೊಟ್ಟಿದ್ದಾರೆ. ಫ್ರಂಟ್ ಡಿಸೈನ್ ನೋಡ್ತಿರ್ಬೋದು, ಲಿಟ್ರಲಿ ಇಟ್ಸ್ ವೆರಿ ಮಚ್ ಇನ್ಸ್ಪೈರಿಂಗ್ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಅಗ್ರೆಸಿವ್ ಅನ್ಸುತ್ತೆ. ಆ್ಯಂಡ್ ತುಂಬಾ ಒಂದು ಸ್ಪೋರ್ಟಿ ವೈಬ್ ಕೊಡುತ್ತೆ. ಆ್ಯಂಡ್ ಕಲರ್ ಕೂಡ ತುಂಬಾ ಚೆನ್ನಾಗಿ ಪ್ಲೇಡ್ ಮಾಡಿದ್ದಾರೆ. ಬಿಕಾಸ್ ಗ್ಲಾಸ್ ಬ್ಲ್ಯಾಕ್ ಕೊಟ್ಟಿದ್ದಾರೆ, ಕ್ರೋಮ್ ಬೀಡಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಆ ಕ್ರೋಮ್ ಬೀಡಿಂಗ್ ಇನ್ ಬಿಟ್ವೀನ್ ರೆಡ್ ಇನ್ಸರ್ಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಮುಂದ್ಗಡೆಯಿಂದ ಡೆಫಿನೆಟ್ಲಿ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಕಲರ್ ಕಾಂಬಿನೇಷನು, ಅಟ್ರಾಕ್ಟಿವ್ ಲುಕ್ ಕಾರಿಗೆ ಕೊಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಕಾರಿನ ಇಂಡಿಕೇಟರು. ಆ್ಯಂಡ್ ಇಂಡಿಕೇಟರ್ ಆಫ್ ಆದರೆ DRL ಆಗಿ ಡೆವಲಪ್ ಆಗುತ್ತೆ. ಸೊ ಮುಂದ್ಗಡೆ ಒಂದು ಕನೆಕ್ಟಿಂಗ್ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಗ್ರಿಲ್ಲಲ್ಲಿ ನಿಸಾನ್ ಲೋಗೋ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದ್ಗಡೆಗೆ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಸೈಡ್ ಸೆನ್ಸರ್ಸ್ ಇಲ್ಲಿ ಬರುತ್ತೆ, ಮತ್ತು ಸೆಕೆಂಡ್ ಸೆನ್ಸರು ಮತ್ತು ಥರ್ಡ್ ಸೆನ್ಸರ್ ಇಲ್ಲಿ ಬರುತ್ತೆ. ಮಿಕ್ಕಿದ 3 ಆ ಕಡೆಗೆ ಬರುತ್ತೆ. ಆ್ಯಂಡ್ ಫ್ರಂಟ್ ಅಪ್ರೋಚ್ ಆ್ಯಂಗಲ್ ಬಂದು 27 ಡಿಗ್ರಿ ಬರುತ್ತೆ. ಆ್ಯಂಡ್ ಹಿಂದ್ಗಡೆ ಡಿಪಾರ್ಚರ್ ಆ್ಯಂಗಲ್ 35 ಡಿಗ್ರಿ ಬರುತ್ತೆ. ಇದರಿಂದ ತುಂಬ ಡೀಪಾಗಿ ಇಳಿಸ್ತಾ ಇದ್ದೀರಾ ಅಥವಾ ಎಲ್ಲರೂ ಬೆಟ್ಟ ಹತ್ತಿಸ್ತಾ ಇದ್ದೀರಾ ಅಂತ ಅಂದಾಗ ಫ್ರಂಟ್ ಬಂಪರ್ ಆಗಿರ್ಬೋದು, ರಿಯರ್ ಬಂಪರ್ ಆಗಿರ್ಬೋದು, ಎಲ್ಲೂ ಟಚ್ ಆಗಲ್ಲ. ಸೊ ದಟ್ಸ್ ದ ಅಡ್ವಾಂಟೇಜ್ ಆಫ್ ಫ್ರಂಟ್ ಅಪ್ರೋಚ್ ಆ್ಯಂಡ್ ಡಿಪಾರ್ಚರ್ ಆ್ಯಂಗಲ್. ಟೆಕ್ಟಾನ್ ಅನ್ನೋದನ್ನ ತುಂಬ ಬೋಲ್ಡಾಗಿ ಕೊಟ್ಟಿದ್ದಾರೆ. ಬಟ್ ಈ ಕಲರ್ ಕಾಂಬಿನೇಷನ್ಗೆ ಸ್ವಲ್ಪ ಡಾರ್ಕ್ ಅಥವಾ ಬ್ಲ್ಯಾಕ್ ಆ ಥರದ್ದು ಕೊಟ್ಟಿದ್ರೆ ಇನ್ನೊಂದು ಸ್ವಲ್ಪ ಹೈಲೈಟ್ ಆಗಿರೋದು ಅನ್ನೋದು ನನ್ನ ಒಪಿನಿಯನು. ಹೆಡ್ಲ್ಯಾಂಪ್ ಅಂತ ಬಂದರೆ LED ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಅದು ಕೂಡ ರಿಫ್ಲೆಕ್ಟಿವ್ ಬೇಸ್ದು. ಟೋಟಲ್ ಆಗಿ 5 ಚೇಂಬರ್ ಬರುತ್ತೆ. 3 ಪಾಟ್ ಬಂದು ಒಳಗಡೆದು ಲೋ ಬೀಮಿ ಕೊಟ್ಟಿದ್ದಾರೆ. ಆ್ಯಂಡ್ 2 ಪಾಟ್ ಬಂದು ಹೈ ಬೀಮಿ ಕೊಟ್ಟಿದ್ದಾರೆ. ಬರೀ ಇವಾಗ ಲೋ ಬೀಮ್ ಮಾತ್ರ ಆನ್ ಆಗಿದೆ. ಆ್ಯಂಡ್ ಇಲ್ಲಿ ಏರ್ ಕರ್ಟನ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ಬೆಟರ್ ಏರೋ ಎಫಿಷಿಯನ್ಸಿಗೆ ಕೊಟ್ಟಿರುವಂಥದ್ದು. ಆ್ಯಂಡ್ ಫ್ರಂಟ್ ಟೂಯಿಂಗ್ ಹುಕ್ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದಿಷ್ಟು ರೋಸ್ ಗೋಲ್ಡ್ ಫಿನಿಶಿಂಗ್ ಎಲ್ಲ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಸೊ ಕಾರು ಫ್ರಂಟಿನ ಮಾತ್ರ ಜಬರ್ದಸ್ತಾಗಿ ಕಾಣುತ್ತೆ ಗುರು. ಸೀರಿಯಸ್ಲಿ ಡಸ್ಟರ್ಗಿನ್ನ ಸಕ್ಕತ್ತಾಗಿದೆ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಕಾರ್ದು ಡೈಮೆನ್ಷನ್ ವೈಸ್ 4.3 ಮೀಟರ್ಸ್ ಲೆಂತ್ ಬರುತ್ತೆ, 1.8 ಮೀಟರ್ಸ್ ವಿಡ್ತ್ ಬರುತ್ತೆ, 1.6 ಮೀಟರ್ಸ್ ಹೈಟ್ ಬರುತ್ತೆ, ಆ್ಯಂಡ್ 2.6 ಮೀಟರ್ಸ್ ವೀಲ್ ಬೇಸ್ ಬರುತ್ತೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಸೆಗ್ಮೆಂಟ್ ಲೀಡಿಂಗ್ 212 mm ಇದೆ. ಆ್ಯಂಡ್ ಇವನ್ ಅಲಾಯ್ ಡಿಸೈನ್ ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ಅಂತ ಅನ್ನೋದು. ಸಕ್ಕತ್ತಾಗಿದೆ ಗುರು. ಆಫ್ಟರ್ ಮಾರ್ಕೆಟ್ ಬೇಡವೇ ಬೇಡ, ಅಷ್ಟು ಚೆನ್ನಾಗಿದೆ ಅಲಾಯ್ ವೀಲ್. ಆ್ಯಕ್ಚುಲಿ OEMsಗಳಲ್ಲೇ ರೀಸೆಂಟ್ಲಿ ಲಾಂಚ್ ಆದಂತಹ ಕಾರ್ಗಳಲ್ಲಿ ಒನ್ ಆಫ್ ದಿ ಸೆಕ್ಸಿ ಅಟ್ರಾಕ್ಟಿವ್ ಲುಕಿಂಗ್ ಅಲಾಯ್ ವೀಲ್ ಅಂತ ಅನ್ಸಿದ್ದು ನನಗೆ ಟೆಕ್ಟಾನ್ದೇನೆ. ಲಿಟ್ರಲಿ ಸಕ್ಕತ್ತಾಗಿದೆ ಗುರು. ತುಂಬ ಬಿಸಿ ಅಂತ ಅನ್ಸುತ್ತೆ. ಆ್ಯಂಡ್ ತುಂಬ ಡಿಸೈನ್ ಎಲಿಮೆಂಟ್ ಕ್ಯಾರಿ ಔಟ್ ಮಾಡಿದ್ದಾರೆ. ಬಟ್ ಟೋಟಲಿ ಲವ್ಡ್ ಇಟ್ ಗೈಸ್. ಡಿಸೈನ್ ಮಾತ್ರ ಸೂಪರ್ಬ್ ಅಂತ ಹೇಳ್ತೀನಿ.
ಕಾರ್ಗೆ ಎಕ್ಸ್ಟೀರಿಯರ್ ಇಂದ ಅಲಾಯ್ ಡಿಸೈನು ನೆಕ್ಸ್ಟ್ ಲೆವೆಲ್ ಡಿಸೈನ್ ಆಸ್ಪೆಕ್ಟ್ನ ಎಲಿವೇಟ್ ಮಾಡುತ್ತೆ. ಸೈಜ್ ಬಂದು 225/55 ಆರ್ 18 ಇಂಚ್ ಕೊಟ್ಟಿದ್ದಾರೆ. 18 ಇಂಚ್ ಅಲಾಯ್ ವೀಲು, ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ ಆ್ಯಂಡ್ ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ಲಿಟ್ರಲಿ ದಿಸ್ ಈಸ್ ಫ್ರಂಟ್ ಡಿಸೈನ್ ಮತ್ತು ರಿಯರ್ ಡಿಸೈನ್ ಮತ್ತು ಇಂಟೀರಿಯರಲ್ಲಿ ಒಂದಿಷ್ಟು ಕಾಸ್ಮೆಟಿಕ್ ಚೇಂಜಸ್ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ಮೆಕ್ಯಾನಿಕಲಿ ದಿಸ್ ಈಸ್ ಅ ಡಸ್ಟರ್ DNA ಕ್ಯಾರಿ ಮಾಡಿರುವಂತಹ ಕಾರ್ ಗೈಸ್. ಬಟ್ ಡಸ್ಟರ್ಗಿನ ಸ್ವಲ್ಪ ಅಟ್ರಾಕ್ಟಿವ್ ಲುಕ್ ಕಾರ್ ಬೇಕು ಅನ್ನೋರಿಗೆ ಡೆಫಿನೆಟ್ಲಿ ಟೆಕ್ಟಾನ್ ಆ್ಯಕ್ಚುಲಿ ವರ್ಕ್ ಆಗುತ್ತೆ. RGMP ಪ್ಲಾಟ್ಫಾರ್ಮ್ ಮೇಲೆ ಬಿಲ್ಡ್ ಆಗಿರೋದು ಆ್ಯಂಡ್ ಸಸ್ಪೆನ್ಷನ್ ಕೂಡ ಅಷ್ಟೇ ಡಸ್ಟರ್ ಸೇಮ್ ಟ್ಯೂನಿಂಗ್ ಸಸ್ಪೆನ್ಷನ್ಗಳು ಬರುತ್ತೆ. ಆ್ಯಂಡ್ T218 ಅಂತ ಕೊಟ್ಟಿರೋಂಥದ್ದು ನೋಡ್ಬೋದು. 218 ಅನ್ನೋದು ಟಾರ್ಕ್ ಪ್ರೊಡ್ಯೂಸ್ ಮಾಡುವಂಥದ್ದು ಆ್ಯಕ್ಚುಲಿ. ಸೊ ಬೇಸಿಕ್ಲಿ 280 Nm ಟಾರ್ಕ್ ಈ ಕಾರ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಹಿಮಾಲಯಾಸ್ ಕೊಟ್ಟಿರೋಂಥದ್ದು ನೋಡ್ಬೋದು. ಬೇಸಿಕ್ಲಿ ಟೆಕ್ಟಾನ್ ಅನ್ನೋ ನೇಮ್ ಕೂಡ ಈ ಒಂದು ಹಿಮಾಲಯಸಿಂದ ಇನ್ಸ್ಪೈರ್ಡ್ ಆಗಿನೇ ಕೊಟ್ಟಿರೋಂಥದ್ದು. ಹಾಗಾಗಿನೇ ಇಲ್ಲಿ ಹಿಮಾಲಯಾಸ್ದು ಡಿಸೈನ್ ಎಲಿಮೆಂಟ್ ಕೊಟ್ಟಿರೋಂಥದ್ದು. ಬಾಡಿ ಕಲರ್ ವಾರಿಯಮ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಸೈಡ್ ಮಿರರಲ್ಲಿ ಕ್ಯಾಮ್ರಾ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಬೇಸಿಕ್ಲಿ ಕಾರಲ್ಲಿ 360 ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಇಲ್ಲಿ ಲೈಟ್ ಕೂಡ ಇಲ್ಲಿ ಪ್ರೊಜೆಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಬೇಸಿಕ್ಲಿ ನೈಟ್ ಟೈಮಲ್ಲಿ ಕಾರ್ ಅನ್ಲಾಕ್ ಮಾಡಿದಾಗ ಲೈಟ್ ಅಲ್ಲಿಂದ ಪ್ರೊಜೆಕ್ಟ್ ಆಗೋದ್ರಿಂದ ಸೊ ದಟ್ ಹುಳ ಹೋಗ್ತಾ ಏನಾರು ಇತ್ತು ಅಂತಂದರೆ ಸೊ ದಟ್ ಕಾಣುತ್ತೆ. ಆ್ಯಂಡ್ ನೈಟ್ ಟೈಮಲ್ಲಿ ಅದೊಂದು ಸೇಫ್ಟಿ ಮೆಕ್ಯಾನಿಸಮ್ ಅಂತಲೂ ಅನ್ಬೋದು. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಆ್ಯಂಡ್ ಫಂಕ್ಷನಲ್ ರೂಫ್ ರೈಲ್ ಅಲ್ಲ ಅಂತ ಅನ್ಸುತ್ತೆ ಗೈಸ್. ನೋಡಿ, ಡು ನಾಟ್ ಲೋಡ್ ಅನ್ನ ಅಂತ ಕೊಟ್ಬಿಟ್ಟಿದ್ದಾರೆ. ಡಸ್ಟರಲ್ಲಿ ನಿಮಗೆ ಫಂಕ್ಷನಲ್ ರೂಫ್ ರೈಲ್ ಕೊಟ್ಟಿದ್ದಾರೆ ಅಪ್ ಟು 50 kg, ಬಟ್ ಇದರಲ್ಲಿ ಬರಲ್ಲ. ಸೊ ದಿಸ್ ಒನ್ ಡಿಫ್ರೆನ್ಸ್ ಆ್ಯಕ್ಚುಲಿ. ಆ್ಯಂಡ್ ಇವನ್ ಇಲ್ಲೂ ಕೂಡ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಈಗ ಕೊಟ್ಟಿರುವಂಥದ್ದು ನೋಡ್ಬೋದು ಮಿರರಲ್ಲೇ. ಸೊ ಈ ಕಾರಲ್ಲಿ ಎಡಾಸ್ ಕೂಡ ಬರುತ್ತೆ, ಅದು ಕೂಡ ಲೆವೆಲ್ 2 ಎಡಾಸು. ಆ್ಯಂಡ್ ಅದಕ್ಕೆ ಬೇಕಾಗಿರೋ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಆಲ್ಮೋಸ್ಟ್ ಒಂದು 13 to 14 ಫೀಚರ್ಸ್ ಬರುತ್ತೆ ಅಂತ ಅನ್ಕೋತೀನಿ. ಸಿ ಮೌಂಟೆಡ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಆ್ಯಂಡ್ ಇದನ್ನ ಕಂಪ್ಲೀಟ್ ಆಗಿ ಗ್ಲಾಸ್ ಬ್ಲಾಕ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಟ್ಯಾಂಕ್ ಕೆಪಾಸಿಟಿ ಆಲ್ಮೋಸ್ಟ್ 50 ಲೀಟರ್ಸ್ ಬರುತ್ತೆ. ಅಪ್ ಟು E20 ಅನ್ನೋದು ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ E20 ಎಥನಾಲ್ ಕಂಪ್ಲೇಂಟ್ ಇಂಜಿನ್, ನೋ ಪ್ರಾಬ್ಲಮ್ ಅಬೌಟ್ ಇಟ್. ಆ್ಯಂಡ್ ಇವನ್ ಶಾರ್ಕ್ ಫಿನ್ ಆಂಟೆನಾ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಆ್ಯಂಡ್ ರಿಯರ್ ವೈಪರ್ ಬರುತ್ತೆ, ಡಿಫಾಗರ್ ಬರುತ್ತೆ ಆ್ಯಂಡ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದ್ಗಡೆಗೆ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಬರುತ್ತೆ. ಡಸ್ಟರಿಂದ ಸ್ವಲ್ಪ ನಿಮಗೆ ಡಿಫ್ರೆಂಟ್ ಅಂತ ಅನಿಸುತ್ತೆ, ಬಿಕಾಸ್ ಈ ಒಂದು ಕನೆಕ್ಟಿಂಗ್ ನೋಡ್ತಿರ್ಬೋದು ಇಲ್ಲಿಗೆ ಬಂದು ಇಲ್ಲಿಗೆ ಎಂಡ್ ಆಗುತ್ತೆ. ಆ್ಯಂಡ್ CCFO ಸಪ್ರೇಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇಂಡಿಕೇಟರ್ ಕೂಡ LED ಕೊಟ್ಟಿದ್ದಾರೆ. ಕಂಪ್ಲೀಟ್ ಎಲ್ಲಾನು LED ಕೊಟ್ಟಿದ್ದಾರೆ ಈ ಕಾರ್ಲಿ, ದಟ್ಸ್ ಅ ಗುಡ್ ಥಿಂಗ್. ನಿಸಾನ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಟೆಕ್ಟಾಂಗ್ ಬ್ಯಾಡ್ಜಿಂಗ್ ದೊಡ್ಡದಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದ್ಗಡೆ ತರನೇ ಹಿಂದ್ಗಡೆನೂ ಆ ಒಂದು ರೆಡ್ ಸ್ಟ್ರಿಪ್ ರನ್ ಆಗೋದು ನೋಡ್ಬೋದು. ಕೆಳಗಡೆ ಗ್ಲಾಸ್ ಬ್ಲಾಕ್ ಇದೆ, ಸ್ಕಿಪ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಹಿಂದ್ಗಡೆಗೂ 6 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಸೈಡ್ ಸೆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಬೂಟ್ ಓಪನ್ ಮಾಡೋಣ, ಎಲೆಕ್ಟ್ರಿಕ್ ಟೇಲ್ ಗೇಟ್ ಕೊಟ್ಟಿದ್ದಾರೆ. ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಅಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಪಾರ್ಸಲ್ ಟ್ರೈ ತೆಗೆದ್ರೆ 700 ಲೀಟ್ರು, ಪಾರ್ಸಲ್ ಟ್ರೈ ಹಾಕ್ಬಿಟ್ಟು ಲೋಡ್ ಮಾಡ್ತೀರಾ ಅಂದರೆ 518 ಲೀಟ್ರು. 5 ಜನದ ಲಗೇಜು ಸಫಿಷಿಯೆಂಟ್ ಆಗಿ ಕಾರಲ್ಲಿ ಇಡ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ಇವನ್ ರಿಯರ್ಗೆ 60/40 ಸ್ಪ್ಲಿಟ್ ಸೀಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ 12 ವೋಲ್ಟ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬೂಟ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಇಲ್ಲಿ 1 kg 2 kg ಲೋಡ್ ತಗೊಳ್ಳೋ ಹುಕ್ ಕೂಡ ಕೊಟ್ಟಿದ್ದಾರೆ. ಇವನ್ ಈ ಸೈಡ್ ಕೂಡ ಅದೇ ಹುಕ್ಕುಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಪಾರ್ಸಲ್ ಟ್ರೈ ಆ್ಯಕ್ಚುಲಿ ಸ್ಪ್ಲಿಟ್ಟಿಂಗ್ ಕೊಟ್ಟಿದ್ದಾರೆ ಡಸ್ಟರ್ ಥರನೇ, ದಟ್ಸ್ ಅ ಗುಡ್ ಥಿಂಗ್. ಸೊ ದಟ್ ಐಟಮ್ ಅಲ್ಲಿ ಇಟ್ಟಿರೋದು ಬೂಟ್ ಎತ್ತಿದಾಗ ಇದು ಎತ್ಕೊಂಡಾಗ ಅದು ಜರ್ಗಾಡಲ್ಲ. ಸ್ಪ್ಲಿಟ್ಟಿಂಗ್ ಕೊಟ್ಟಿರೋದು ದಟ್ಸ್ ಪ್ರಾಕ್ಟಿಕಲ್ ಥಿಂಗ್ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಈ ಸ್ಪ್ಲಿಟ್ಟಿಂಗ್ ಇದೆಯಲ್ಲ, ಸೊ ಬ್ರೇಕ್ ಹೊಡೆದಾಗ ಐಟಮ್ ಇಲ್ಲೇ ಇರುತ್ತೆ, ಅಲ್ಲಿ ಇದ್ದಿದ್ದ ಐಟಮು ಇಲ್ಲಿಗೆ ಶಿಫ್ಟ್ ಆಗಲ್ಲ ಈ ಕಡೆಗೆ. ಸೊ ಸ್ಪ್ಲಿಟ್ಟಿಂಗ್ ಇರೋದು ಅದೊಂದು ಅಡ್ವಾಂಟೇಜ್ ಆ್ಯಕ್ಚುಲಿ. ಆ್ಯಂಡ್ ಒನ್ ಮೋರ್ ಅಡ್ವಾಂಟೇಜ್ ಅಂತಂದರೆ ಟೆಕ್ಟಾನಲ್ಲಿ ಸ್ಪೇರ್ ವೀಲ್ ಬರುತ್ತೆ ಗುರು, ಅದು ಕೂಡ ಆಲ್ಮೋಸ್ಟ್ ಫುಲ್ ಸೈಜು. 225/60 ಆರ್ 17 ಇಂಚ್ ಕೊಟ್ಟಿದ್ದಾರೆ. ವಿಡ್ತ್ ವೈಸ್ ಥಿಕ್ನೆಸ್ ವೈಸ್ ಸೇಮ್ ಬರುತ್ತೆ 225 ಸೆಕ್ಷನ್. ಬಟ್ ರಿಮ್ ಮಾತ್ರ ಅಲಾಯ್ 18 ಇಂಚು, ಸ್ಟೀಲ್ ವೀಲು 17 ಇಂಚ್ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ನೀವು ಆರಾಮಾಗಿ ಸ್ಪೇರ್ ವೀಲ್ ಹಾಕೊಂಡು ಕೂಡ ರನ್ ಮಾಡ್ಬೋದು. ಡೈರೆಕ್ಟ್ ಆಗಿ ಇವಾಗ ಒಳಗಡೆ ಹೋಗೋಣ. ಇಂಟೀರಿಯರ್ ಅಲ್ಲಿ ತುಂಬಾ ಕಲರ್ ಕಾಂಬಿನೇಷನ್ಸ್ಗಳು ಚೇಂಜ್ ಆಗಿದೆ. ಡಸ್ಟರಲ್ಲಿ ನಿಮಗೆ ಕಾರ್ಬನ್ ಫೈಬರ್ ಟ್ರೀಟ್ಮೆಂಟು ಅಥವಾ ಗ್ರೀನ್ ಫಿನಿಶಿಂಗ್ ಆ ಥರ ನೋಡ್ತೀರಾ. ಬಟ್ ಇದರಲ್ಲಿ ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಬರಲಿ ಅಂತ ಅಂದ್ಬಿಟ್ಟು ಬೇಜ್ ಕಾಂಬಿನೇಷನ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇವನ್ ಇಲ್ಲಿ ಪರ್ಪಲ್ ಕಲರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಎಲ್ಲ ವಿಂಡೋಸ್ಗೂ ಬರುತ್ತೆ, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಗ್ಲಾಸ್ ಬ್ಲಾಕ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಸ್ಪೀಕರ್ ಪ್ಲೇಸ್ಮೆಂಟ್ ಆಗಿದೆ, ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಚೈಲ್ಡ್ ಸೇಫ್ಟಿ ಲಾಕಿಗೆ ಆಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ. ಮಕ್ಕಳನ್ನ ಕೂರಿಸ್ತಾ ಇದ್ದೀರಾ ಅಂತಂದ್ರೆ ಚೈಲ್ಡ್ ಸೇಫ್ಟಿ ಲಾಕ್ನ ಹಾಕ್ಬಿಡಿ ರಿಯರ್ ಡೋರ್ದು, ಸೊ ದಟ್ ಅವರು ಮಿಸ್ ಆಗಿ ಕಾರ್ ರನ್ನಿಂಗ್ ಅಲ್ಲಿ ಇದ್ದಾಗ ಡೋರ್ ಹ್ಯಾಂಡಲ್ ಹಿಂಗೆ ಎಳೆದ್ರು ಕೂಡ ಡೋರ್ ಓಪನ್ ಆಗಲ್ಲ. ಅದನ್ನು ಸೇಫ್ಟಿ ಮೆಕ್ಯಾನಿಸಮ್ಗೆ ಕೊಟ್ಟಿರುವಂಥದ್ದು. ಆ್ಯಂಡ್ ಕಂಪ್ಲೀಟ್ಲಿ ಲೆದರ್ ಸೀಟ್ಸ್ಗಳನ್ನ ಕೊಟ್ಟಿದ್ದಾರೆ. 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ, ಸೆಂಟರ್ ಆಮ್ರೆಸ್ಟ್ ಇದೆ, ಕಪ್ ಹೋಲ್ಡರ್ಸ್ ಇದೆ. 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ 3 ಜನಕ್ಕೂ ಹಿಂದ್ಗಡೆ ಕೂರೋರಿಗೆ. ಆ್ಯಂಡ್ ಐಸೋಫಿಕ್ಸ್ ಆಂಕರ್ಸ್ ಕೂಡ ಬರುತ್ತೆ. ಆ್ಯಂಡ್ ಈ ಸೀಟ್ ಕಂಪ್ಲೀಟ್ ಆಗಿ ಹಿಂದಕ್ಕೆ ತಳ್ಳಿದೆ, ಹಾಗಾಗಿನೇ ಎಷ್ಟು ಮಿನಿಮಮ್ ಸ್ಪೇಸಿಂಗ್ ನೋಡ್ತಿರೋಂಥದ್ದು ನೀವು. ಮಿನಿಮಮ್ ಸ್ಪೇಸಿಂಗ್ ಅಲ್ಲೂ ಒಂದು ರೇಂಜ್ಗೆ ಸ್ಪೇಸಿಂಗ್ ಇದೆ ಅಂತ ಹೇಳ್ತೀನಿ ನಾನು. ಸೀಟ್ ಬ್ಯಾಕ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ರಿಯರ್ AC ವೆಂಟ್ ಇದೆ, 2 Type-C ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆ ಕೂರೋರು ಇಬ್ರು ಫಾಸ್ಟ್ ಆಗಿ ಅವ್ರ ಮೊಬೈಲ್ಗಳನ್ನ ಚಾರ್ಜ್ ಮಾಡ್ಕೋಬಹುದು. ಆ್ಯಂಡ್ ಹಂಪು ಮಧ್ಯದಲ್ಲಿ ಸ್ವಲ್ಪ ರೈಸ್ ದಪ್ಪ ಕೊಟ್ಟಿದ್ದಾರೆ. ಸೊ ಮಧ್ಯದಲ್ಲಿ ಕೂತ್ಕೊಳ್ಳೋರು ಕಾಲ್ನ ಆ ಕಡೆ ಈ ಕಡೆ ಹಾಕೋಬೇಕು, ಇಲ್ಲ ಅಂತಂದ್ರೆ ಮಧ್ಯದಲ್ಲಿ ಮಗುನ್ ಕೂರಿಸ್ಕೊಳ್ಳಿ. ಸೊ ದಟ್ಸ್ ದ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ಇವನ್ ಆ ಸೈಡ್ ಕೂಡ ಸೀಟ್ ಬ್ಯಾಕ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಲೈಟ್ ಕೂಡ ಕೊಟ್ಟಿದ್ದಾರೆ, ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ, ಕೋಟುಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಆ ಸೈಡ್ ಕೂಡ ಸೇಮ್ ಹ್ಯಾಂಡಲು ಕೋಟುಕ್ಕು ಲೈಟ್ ಕೂಡ ಕೊಟ್ಟಿದ್ದಾರೆ. ಅದನ್ನ ಸ್ಪಾಟ್ ಲೈಟ್ ಅಂತ ಹೇಳ್ತೀವಿ ನಾವು. ಆ್ಯಂಡ್ ಕರ್ಟನ್ ಏರ್ ಬ್ಯಾಗ್ ಈಗ ಕೊಟ್ಟಿರುವಂಥದ್ದು ನೋಡ್ಬೋದು. 6 ಏರ್ ಬ್ಯಾಗ್ ಈ ಕಾರಲ್ಲಿ ಬರುತ್ತೆ, ಸ್ಟ್ಯಾಂಡರ್ಡ್ ಫೀಚರು. ಇಲ್ಲೂ ಒಂದು ಕೋಟುಕ್ಕನ್ನ ಕೊಟ್ಟಿದ್ದಾರೆ.
ಆ್ಯಂಡ್ ಇವನ್ ಆ ಸೈಡ್ ಕೂಡ ಕೊಟ್ಟಿದ್ದಾರೆ. ಎಸ್, ಆ ಕಡೆ ಕೂಡ ಕೊಟ್ಟಿದ್ದಾರೆ. ಬಟ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಅನ್ನು ಕೊಟ್ಟಿದ್ರೆ ಚೆನ್ನಾಗಿರೋದು ಅನ್ನೋದು ನನ್ನ ಒಪಿನಿಯನ್. ಆ್ಯಂಡ್ ಇದು ಡ್ಯಾಶ್ ಬೋರ್ಡ್ ನ ಲೇಔಟ್ ಜಸ್ಟರಿಗೆ ಕಂಪೇರ್ ಮಾಡಿದ್ರೆ ಸೇಮ್ ಡಿಸೈನ್ ಡ್ಯಾಶ್ ಬೋರ್ಡ್ ಅಂತ ಹೇಳ್ತೀನಿ. ಬಟ್ ಒಂದಿಷ್ಟು ಕಲರ್ ಕಾಂಬಿನೇಷನ್ ಮತ್ತೆ ಒಂದಿಷ್ಟು ಡಿಸೈನ್ ಎಲಿಮೆಂಟ್ ಆಡ್ ಅಪ್ ಆಗಿದೆ. ಅದೇನು ಅಂತ ನಾನು ಮುಂದೆ ಹೋದಾಗ ಹೇಳ್ತೀನಿ. ಬಟ್ ನೋಡೋಕ್ಕೂ ಅಂತೂ ಡಸ್ಟರ್ಗಿನ ಹೆವಿ ಅಟ್ರಾಕ್ಟಿವ್ ಲುಕ್ ಕೊಡ್ತಾ ಇದೆ ಅಂತ ನನಗಂತೂ ಅನ್ಸುತ್ತೆ. ಅಂಡ್ ಆಸ್ ಯೂಶುವಲ್ ಡ್ರೈವರ್ ಓರಿಯೆಂಟೆಡ್ ಕಾಕ್ಪಿಟ್ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ಡೋರ್ ಓಪನ್ ಮಾಡಿದ್ರೆ ಇಲ್ಲೂ ಲೆದರ್ ಫಿನಿಶ್ ನೋಡ್ತೀರಾ. ಅಂಡ್ ಇಲ್ಲಿ ರೋಸ್ ಗೋಲ್ಡ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಬೇಸಿಕ್ಲಿ ಇದನ್ನ ಟ್ರೈ ಲೇಔಟ್ ಅಂತ ಹೇಳ್ತಾರೆ ನಿಸಾನ್ ಅವರು, ಬಿಕಾಸ್ ಪರ್ಪಲ್ ಇದೆ. ಈ ಪರ್ಪಲ್ ಏನೋ ಸಮಥಿಂಗ್ ಅಂತಾರೆ ಗುರು, ಮರ್ತೋಯ್ತು ನನಗೆ ಪದ ಏನು ಅಂತ ಅನ್ನೋದು. ಪರ್ಪಲ್ ಇದೆ, ವೈಟ್ ಇದೆ ಅಂಡ್ ರೋಸ್ ಗೋಲ್ಡ್ ಕೊಟ್ಟಿದ್ದಾರೆ. ಸೊ ಈ ಕಾಂಬಿನೇಷನ್ ಬರೀ ಟಾಪ್ ಎಂಡ್ ಅಲ್ಲಿ ಮಾತ್ರ ಬರೋದು. ಅಂಡ್ ಇವನ್ ರೋಸ್ ಗೋಲ್ಡ್ ಫಿನಿಶಿಂಗು ನೋಡಿ ಸ್ಟೇರಿಂಗ್ ಮೇಲೂ ಕೊಟ್ಟಿದ್ದಾರೆ ಅಂಡ್ ಸೆಂಟರ್ ಕನ್ಸೋಲ್ ಅಲ್ಲೂ ಕೊಟ್ಟಿದ್ದಾರೆ. ಇಲ್ಲಿ ಪರ್ಪಲ್ ಬರುತ್ತೆ, ಸೀಟ್ ಅಲ್ಲಿ ಕಂಪ್ಲೀಟ್ಲಿ ವೈಟ್ ಶೇಡ್ ನೋಡ್ತೀರಾ ಅಂಡ್ ಸ್ವಲ್ಪ ಪರ್ಪಲ್ ಇನ್ಸರ್ಟ್ಸ್ ಕೂಡ ನೋಡ್ತೀರಾ ನೀವು. ಮಿರರ್ ಅಡ್ಜಸ್ಟ್ಮೆಂಟ್ ಗೆ ಮತ್ತೆ ಫೋಲ್ಡಿಂಗ್ ಫಂಕ್ಷನ್ ಕೊಟ್ಟಿದ್ದಾರೆ ಅಂಡ್ ಎಲ್ಲ ಪವರ್ ವಿಂಡೋಸ್ ಆಟೋ ಫಂಕ್ಷನ್ ಅಂತ ಬರ್ದಿರೋಂಥದ್ದು ನೋಡಬಹುದು. ಅಂಡ್ ಚೈಲ್ಡ್ ಸೇಫ್ಟಿ ಲೋಕಿ ಕೊಟ್ಟಿದ್ದಾರೆ. ಇನ್ನರ್ ಡೋರ್ ಅಂಡ್ ಅಲ್ಲಿ ಬ್ಲಾಕ್ ಅಂಡ್ ಔಟ್ ಆಗಿದೆ. ಅಂಡ್ ಎಮೆಂಟೆಟ್ ಇಲ್ಲಿ ಕೊಟ್ಟಿರೋಂಥದ್ದು ನೋಡಬಹುದು. ಸೊ ಎಮೆಂಟೆಟ್ ಕೂಡ ಕಸ್ಟಮೈಸ್ ಮಾಡ್ಕೋಬಹುದು, ಅದನ್ನ ಒಳಗೆ ಹೋದಾಗ ತೋರಿಸ್ತೀನಿ. ಸ್ಪೀಕರ್ ಪ್ಲೇಸ್ಮೆಂಟ್ ಆಗಿದೆ ಅಂಡ್ ಪಿಲ್ಲರ್ ಮೇಲೆ ಟ್ವಿಟರ್ ಪ್ಲೇಸ್ಮೆಂಟ್ ಆಗಿದೆ. ಈ ಕಾರ್ಲಿ 4 ಸ್ಪೀಕರ್ ಮತ್ತೆ 2 ಟ್ವಿಟರ್ ಬರುತ್ತೆ. ಆಡಿಯೋ ಕ್ಲಾರಿಟಿ ವೈಸ್ ಚೆನ್ನಾಗಿದೆ ಅಂತ ಹೇಳ್ತೀನಿ. ಬಟ್ ಬೋಸ್ ಆಡಿಯೋ ಸಿಸ್ಟಮ್ ಕರೆಕ್ಟಾಗಿ ಬರುತ್ತೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಓಕೆ, ನಾಟ್ ಬ್ಯಾಡ್ ಅಂತ ಹೇಳ್ತೀನಿ ನಾನು. ಅಂಡ್ 6 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಬರುತ್ತೆ. ಅಂಡ್ ಡ್ರೈವರ್ ಸೀಟ್ಗೆ ವೆಂಟಿಲೇಷನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಬೂಟ್ ಓಪನ್ ಮಾಡಬಹುದು ಒಳಗಡೆಯಿಂದಾನೆ. ಅಂಡ್ ಇದು ಬಂದು ಆಟೋ ಹೋಲ್ಡಿಂಗ್ ಕೊಟ್ಟಿರುವಂತದ್ದು. ಅಂಡ್ ಇದು ಬಂದು ಪಾರ್ಕಿಂಗ್ ಬ್ರೇಕಿಗೆ ಕೊಟ್ಟಿರುವಂತದ್ದು. ಅಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ಇಂಜಿನ್ ಬಾನೆಟ್ ಓಪನ್ ಮಾಡಕ್ಕೆ. ಇದು ಬಂದು ಆಟೋ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಆನ್ ಅಂಡ್ ಆಫ್ ಮಾಡ್ಕೊಳ್ಳೋಕೆ. ಇದು ಬಂದು ಹೆಡ್ ಲೈಟ್ ಲೆವೆಲರಿ ಕೊಟ್ಟಿದ್ದಾರೆ. ಇದು ಬಂದು ಪರ್ಸೋನಾ ಅಂತ ಬೇಸಿಕ್ಲಿ ಅಡಾಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಆನ್ ಮಾಡ್ಕೊಳ್ಳೋಕೆ ಕೊಟ್ಟಿರುವಂತದ್ದು. ಲೆದರ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ, ನಿಸಾನ್ ಲೋಗೋ ಕೊಟ್ಟಿದ್ದಾರೆ. ಅಂಡ್ ಟೀಲ್ ಟು ಟೆಲಿಸ್ಕೋಪಿಕ್ 2 ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ದಟ್ ಹೈಟ್ ಇರೋರು ಅವ್ರಿಗೆ ಹೆಂಗ್ ಬೇಕು ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಪ್ಯಾಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ ಈ ಕಾರಲ್ಲಿ. ಅಂಡ್ ಆಟೋಮೆಟಿಕ್ ಹೆಡ್ಲಾಂಪ್ಸ್ ಬರುತ್ತೆ, ಆಟೋ ವೈಪರ್ಸ್ ಬರುತ್ತೆ, 10.5 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ, ಡಿಜಿಟಲ್ ಅಂಡ್ 10.1 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಲೇಔಟ್ ಅಲ್ಲಿ ಇದು ಒಂದು ಲೇಔಟಾ, ಇದು ಇನ್ನೊಂದು ಲೇಔಟಾ. ಮಧ್ಯದಲ್ಲಿ ಸ್ಪೀಡು ಮತ್ತೆ ಇಲ್ಲಿ RPM ಈ ತರ ತೋರಿಸುತ್ತೆ. ಆಕ್ಚುಲಿ ನೋಡಿ ಟೆಸ್ಟರ್ ಅಲ್ಲಿ ಈ ತರ ಬರಲ್ಲ. ಇದೊಂದು ಡಿಫ್ರೆನ್ಸ್ ಆಕ್ಚುಲಿ. ಅದ್ ಬಿಟ್ರೆ ಇನ್ಫಾರ್ಮೇಶನ್ ವೈಸ್ ಇಲ್ಲಿ ಟ್ಯಾಕೋಮೀಟರ್ ಅಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ಸ್ ಗಳು ಚೇಂಜ್ ಆಗುತ್ತೆ. ಇಕೋ ಮಾನಿಟರ್ ನೋಡ್ತಿರ್ಬೋದು. ಅಂಡ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಹೇಳುತ್ತೆ, ಡಿಸ್ಟೆನ್ಸ್ ಟು ಎಂಟಿ ಹೇಳುತ್ತೆ, ಅಂಡ್ ಆವರೇಜ್ ಫ್ಯೂಲ್ ಎಕಾನಮಿ ಕೂಡ ಹೇಳುತ್ತೆ. ಅಂಡ್ ವಾರ್ನಿಂಗ್ ಏನಾರು ಇತ್ತು ಅಂತಂದ್ರೆ ಅದು ಕೂಡ ಇಲ್ಲಿ ತೋರಿಸುತ್ತೆ ಆಕ್ಚುಲಿ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಮ್ಯಾಪ್ ಕೂಡ ಕಂಪ್ಲೀಟ್ ಆಗಿ ಇಲ್ಲಿಂದಾನೆ ನೋಡ್ಕೋಬಹುದು. ಬೇಸಿಕ್ಲಿ ಮ್ಯಾಪ್ ನ ಇದಕ್ಕೆ ಇಂಟಿಗ್ರೇಟ್ ಮಾಡಿದ್ದಾರೆ. ಇದು ಬಂದು ಎಡಾಸ್ದು ಲೇನ್ ಡಿಪಾರ್ಚರ್ ವಾರ್ನಿಂಗ್, ಲೇನ್ ಕೀಪರ್ಸ್ ಇದ್ದು ತೋರಿಸುತ್ತೆ. 10.1 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ಗೆ ಆಪಲ್ ಕಾರ್ಪ್ಲೇ ಅಂಡ್ ಆಟೋ 2 ಕೂಡ ವೈರ್ಲೆಸ್ ಕೊಟ್ಟಿದ್ದಾರೆ. ಅಂಡ್ ಆಪರೇಟ್ ಮಾಡೋಕ್ಕೂ ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ. ಅಂಡ್ 200 ಆಪ್ಸ್ ಈ ಕಾರ್ಲಿ ಸಪೋರ್ಟ್ ಮಾಡುತ್ತೆ. ಅಂಡ್ ಗೂಗಲ್ ಜೆಮಿನೈ ಕೂಡ ಈ ಕಾರ್ ಸಪೋರ್ಟ್ ಮಾಡುತ್ತೆ. ಬೇಸಿಕ್ಲಿ ನಿಮ್ಮ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಏನೇ ಡೈರೆಕ್ಟ್ ಆಗಿ ಮೊಬೈಲ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಆ ಥರದೊಂದು ಇಂಟಿಗ್ರೇಷನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಅಂಡ್ ಅರೌಂಡ್ ವ್ಯೂ ಮಾನಿಟರ್ ಅಂತ ತಗೊಂಡ್ರೆ ಬೇಸಿಕ್ಲಿ ಕಾರ್ 360 ಕ್ಯಾಮ್ರಾ ಏನಿದೆ ಅದು ಇಲ್ಲಿ ತೋರಿಸ್ತಾರೆ. ಡಿಫ್ರೆಂಟ್ ಆಂಗಲ್ಗಳು. ಕ್ಯಾಮ್ರಾ ಕ್ಲಾರಿಟಿ ಕೂಡ ವೀನ್ ಬೆಟರ್ ಅಂತ ಅನಿಸ್ತು. ಗೈಡ್ಲೈನ್ಸ್ ಅಡಾಪ್ಟಿವ್ ಇದೆಯಾ? ಎಸ್, ಅಡಾಪ್ಟಿವ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ದಟ್ಸ್ ಗುಡ್ ಥಿಂಗ್. ಅಂಡ್ ಏರ್ ಕ್ವಾಲಿಟಿ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ PM 2.5 ಏರ್ ಫಿಲ್ಟರ್ ಕೂಡ ಈ ಕಾರಲ್ಲಿ ಬರುತ್ತೆ. ಅಂಡ್ ಮೈ ಡ್ರೈವಿಂಗ್ ಬಂದ್ರೆ ಇಲ್ಲೊಂದಿಷ್ಟು ಡೇಟಾಗಳು ಹೇಳುತ್ತೆ. ಸ್ಕೋರ್ ಲೈಕ್ ನೀವು ಯಾವ ತರ ಡ್ರೈವ್ ಮಾಡಿದ್ದೀರಾ, ಆಕ್ಸಿಲರೇಟ್ ಮಾಡಿದ್ದೀರಾ, ಬ್ರೇಕಿಂಗ್ ಯಾವ ರೀತಿ ಮಾಡಿದ್ದೀರಾ, ಅದನ್ನೆಲ್ಲ ಅನಲೈಸ್ ಮಾಡಿ ಪ್ಯಾರಾಮೀಟರ್ಸ್ ನ ಇಲ್ಲಿ ಒಂದಿಷ್ಟು ಸ್ಕೋರ್ ಕೂಡ ಕೊಡುತ್ತೆ. ಅಂಡ್ ಎನರ್ಜಿ ಕನ್ಸಂಪ್ಷನ್ ಕೂಡ ಹೇಳುತ್ತೆ. ಅಂಡ್ ಅದ್ರ ಜೊತೆಗೆ ಡ್ರೈವರ್ ಅಸಿಸ್ಟೆನ್ಸ್ ಅಲ್ಲಿ ನಿಮಗೆ ಎಡಾಸಿಗೆ ಬೇಕಾಗಿರುವಂತಹ ಎಲ್ಲ ಫೀಚರ್ಸ್ ಇದರಲ್ಲಿ ಕೊಟ್ಟಿರ್ತಾರೆ. ಅಂಡ್ ಅದನ್ನ ಕಂಪ್ಲೀಟ್ ಆಗಿ ಆನ್ ಆರು ಮಾಡ್ಕೋಬಹುದು, ಇಲ್ಲ ಪರ್ಸನಲೈಸೇಷನ್ ಆರು ಮಾಡ್ಕೋಬಹುದು. ಬೇಸಿಕ್ಲಿ ಬರೀ ಲೇನ್ ಡಿಪಾರ್ಚರ್ ವಾರ್ನಿಂಗ್ ಆನ್ ಮಾಡೋದು ಅಥವಾ ಬರೀ ಅದೊಂದನ್ನು ಆಫ್ ಮಾಡೋದು. ಸೊ ಈ ಥರದ್ದು ಒಂದಿಷ್ಟು ಎಡಾಸ್ ಕಾನ್ಫಿಗರೇಷನ್ಸ್ ಎಲ್ಲ ಮಾಡ್ಕೋಬಹುದು. ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಂಡ್ ಆಫ್, ಆಕ್ಟಿವ್ ಬ್ರೇಕಿಂಗ್. ಸೊ ಇಲ್ಲಿಂದಾನೆ ಎಲ್ಲಾನು ಮಾಡ್ಕೋಬಹುದು. ಅಂಡ್ ಕಂಫರ್ಟಿಗೆ ಬಂದ್ರೆ ಇಲ್ಲಿ ಡಿಸ್ಟೆನ್ಸ್ ನ ಸೆಟ್ ಮಾಡ್ಬೋದು ಮುಂದ್ಗಡೆ ಗಾಡಿ ಜೊತೆಗೆ. ಬೇಸಿಕ್ಲಿ ಇದು ಕೂಡ ಎಡಾಸ್ ಫೀಚರ್ನೇ. ಪಾರ್ಕಿಂಗ್ ಸೆನ್ಸರ್ಸ್ದು ಬೇಕು ಅಂತಂದ್ರೆ ನಿಮಗೆ ಆನ್ ಇಟ್ಕೋಬಹುದು, ಇಲ್ಲ ಅಂತಂದ್ರೆ ಎಲ್ಲಾನು ಇಲ್ಲಿಂದಾನೆ ಆಫ್ ಕೂಡ ಮಾಡ್ಕೋಬಹುದು. ಅಂಡ್ ಅಪಾರ್ಟ್ ಫ್ರಮ್ ದಟ್ ಡೈನಾಮಿಕ್ ಚಾರ್ಜ್ ಇಲ್ಲಿ ನಿಮಗೆ ರೋಲ್ ಮತ್ತೆ ಪಿಚ್ ಆಂಗಲ್ ಹೇಳುತ್ತೆ. ಅಂಡ್ ಕಂಪಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ಹಿಲ್ ಡಿಸೆಂಟ್ ಕಂಟ್ರೋಲ್ ಕೊಟ್ಟಿರುವಂತದ್ದು. ಅಂಡ್ ಇದು ಬಂದು 360 ಕ್ಯಾಮ್ರಾ ಕೊಟ್ಟಿದ್ದಾರೆ. ಡೈನಾಮಿಕ್ ಚಾರ್ಜ್ ಇಲ್ಲಿ 360 ಕ್ಯಾಮ್ರಾ ಏನ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಅಂಡ್ ವೆಹಿಕಲ್ಸಿಗೆ ಬಂದ್ರೆ ನಿಮಗೆ ಇಲ್ಲೊಂದಿಷ್ಟು ಆಕ್ಸಿಸ್ ಕೊಟ್ಟಿದ್ದಾರೆ. ಬೇಸಿಕ್ಲಿ ಹ್ಯಾಂಡ್ಸ್ ಫ್ರೀ ಲಾಕ್ ಮತ್ತೆ ಅನ್ಲಾಕ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನೀವು ಕಾರ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ಲ, ಕೀ ಹತ್ರ ತಗೊಂಬಂದ ತಕ್ಷಣ ಕಾರ್ ಅನ್ಲಾಕ್ ಆಗೋದು, ಕೀ ಸ್ವಲ್ಪ ದೂರ ತಗೊಂಡೋದ ತಕ್ಷಣ ಕಾರ್ ಲಾಕ್ ಆಗೋದು, ಅದ್ರ ಫಂಕ್ಷನ್ ಇದು ಹ್ಯಾಂಡ್ಸ್ ಫ್ರೀ ಲಾಕ್ ಮತ್ತೆ ಅನ್ಲಾಕ್. ಇದನ್ನ ಡಿಸೇಬಲ್ ಮಾಡಿದ್ರೆ ಲಾಕ್ ಮತ್ತೆ ಅನ್ಲಾಕ್ ಆಗಲ್ಲ. ಅಂಡ್ ಅದ್ರ ಜೊತೆಗೆ ಇಲ್ಲಿ ಕಾನ್ಫಿಗರೇಷನ್ ಕೊಟ್ಟಿದ್ದಾರೆ ನೋಡಿ, ಈಕೋ ಅನ್ನೋದು ಕೊಟ್ಟಿದ್ದಾರೆ. ಅದು ಬಿಟ್ರೆ ಕಂಫರ್ಟ್ ಕೊಟ್ಟಿದ್ದಾರೆ. ಅಂಡ್ ಅದ್ ಬಿಟ್ರೆ ಇಂಡಿವಿಜುವಲ್ ಪರ್ಸೋನಾ ಕೊಟ್ಟಿದ್ದಾರೆ. ಈಕೋಲಿ ನೀವು ಕಾನ್ಫಿಗರ್ ಹೊತ್ತಿದ್ರೆ ಡ್ರೈವಿಂಗ್ ನೋಡಿ, ಇಂಜಿನ್ ರೆಸ್ಪಾನ್ಸ್ ಬಂದು ಈಕೋ ಹೊರಟೋಗಿದೆ ಆಕ್ಚುಲಿ. ಅಂಡ್ ಸ್ಟೇರಿಂಗ್ ಲೋ ಅಥವಾ ಹೈ ಇದನ್ನು ಸೆಟ್ ಮಾಡ್ಕೋಬಹುದು. ಅಂಡ್ ಲೈವ್ ಆನ್ ಬೋರ್ಡ್ ಬಂದ್ರೆ ನಿಮಗೆ ಇಲ್ಲಿ ಎಮಿಂಟ್ ಲೈಟ್ ಕೂಡ ಪರ್ಸನಲೈಸ್ ಮಾಡ್ಕೋಬಹುದು. ಇವಾಗ ನೋಡಿ, ಪರ್ಸನಲೈಸ್ ಕೊಟ್ಬಿಟ್ಟು
ಇವಾಗ ಇದನ್ನು ನಾನು ಬ್ಲೂಗೆ ಇಟ್ಟಿದ್ದೀನಿ, ಓಕೆನಾ. ನೋಡಿ ಬ್ಲೂಗೆ ತಿರುಗ್ತು, ಇಲ್ಲಿ ಎಮಿಟೆಡ್ ಬರುತ್ತೆ, ಮತ್ತೆ ಅಲ್ಲಿ ಎಮಿಟೆಡ್ ಬರುತ್ತೆ, ಮತ್ತೆ ಇಲ್ಲಿ ಎಮಿಟೆಡ್ ಬರುತ್ತೆ, ಈ 3 ಕಡೆ ಎಮಿಟೆಡ್ ಬರುತ್ತೆ. ಇದನ್ನು ಓಕೆ ಕೊಟ್ಟಿನಿ, ನೆನ್ಪಿಟ್ಕೊಳ್ಳಿ ಬ್ಲೂ ಕೊಟ್ಟಿದ್ದೀನಿ, ಓಕೆನಾ. ಆ್ಯಂಡ್ ಇಂಟೆನ್ಸಿಟಿನೂ 100 ಇದೆ ಆ್ಯಕ್ಚುಲಿ. ಇವಾಗ ನೆಕ್ಸ್ಟು ಕಂಫರ್ಟ್ ಮೋಡ್ಗೆ ಹಾಕಿದ್ರೆ ನೋಡಿ ಎಮಿಟ್ ಲೈಟ್ ಚೇಂಜ್ ಆಗೋಯ್ತು, ರೆಡ್ಡಿಗೆ ಬಂತು ಆ್ಯಕ್ಚುಲಿ. ಕಾನ್ಫಿಗರ್ ಹೊತ್ತಿದ್ರೆ ಡ್ರೈವಿಂಗ್ ಓದ್ತದೆ. ಇಂಜಿನ್ ರೆಸ್ಪಾನ್ಸ್ ನೋಡಿ ನಾರ್ಮಲ್ ಇದೆ ಆ್ಯಕ್ಚುಲಿ. ಹಳೇದ್ರಲ್ಲಿ ಈಕೋ ಬಂತು, ಈಕೋ ಮೋಡಲ್ಲಿ. ಆ್ಯಂಡ್ ಸ್ಟೇರಿಂಗ್ ಎಫರ್ಟ್ ಕೂಡ ಇಲ್ಲೂ ಲೋ ಅಥವಾ ಹೈಗೆ ಹಾಕೋಬೋದು ನೀವು. ಎಂಬಿಯಂಟ್ ಲೈಟ್ ಚೇಂಜ್ ಮಾಡ್ಕೋಬೋದಾ ಅಂತಂದರೆ ಎಸ್, ಎಂಬಿಯಂಟ್ ಲೈಟ್ ಇಲ್ಲೂ ಕೂಡ ಚೇಂಜ್ ಮಾಡ್ಕೋಬೋದು, ಪರ್ಸ್ನಲೈಸ್ ಮಾಡ್ಕೋಬೋದು. ನೋಡಿ ಪರ್ಸೋನಾ ಅಂತ ಕೊಟ್ಬಿಟ್ಟು ಇಲ್ಲಿ ನೋಡಿ, ಓಕೆ ನಾನಿವಾಗ ಇದನ್ನ ಎಲ್ಲೋ ಕೊಡ್ತೀನಿ, ನೋಡಿ ಎಲ್ಲೋಗಿ ಬಂತು. ಸೊ ಈ ಥರ ಒಂದೊಂದು ಇಂಡಿವಿಜುವಲ್ ಡ್ರೈವ್ ಮೋಡ್ಸ್ಗೂ ಇಂಡಿವಿಜುವಲ್ ಎಂಬಿಯಂಟ್ ಲೈಟು ಮತ್ತು ಇಂಜಿನ್ ರೆಸ್ಪಾನ್ಸ್ಗಳನ್ನ ಪ್ಯಾರಾಮೀಟರ್ ಮಾಡ್ಕೋಬೋದು. ಪರ್ಸೋನಲ್ ನಿಮಗೆ ಇಲ್ಲಿ ಕಾನ್ಫಿಗರ್ ಮಾಡ್ಕೋಬೋದು, ನಾರ್ಮಲ್ ಇರಬೇಕಾ ಈಕೋ ಇರಬೇಕಾ ಅಂತ ನನ್ನ ರೆಸ್ಪಾನ್ಸ್ ಆಲ್ಟ್ರ್ ಮಾಡ್ಕೋಬೋದು. ಆ್ಯಂಡ್ ಇವನ್ ಸ್ಟೇರಿಂಗ್ ಎಫರ್ಟ್ಸ್ ಕೂಡ ಇಲ್ಲಿ ಆಲ್ಟ್ರ್ ಮಾಡ್ಕೋಬೋದು. ಇದು ಒಂದೇ ಮೋಡಲ್ಲಿ ಎರಡೂ ಪ್ಯಾರಾಮೀಟರ್ಸ್ ಆಲ್ಟರ್ ಮಾಡ್ಕೋಬೋದು. ಆ್ಯಂಡ್ ಇವನ್ ಇಲ್ಲೂ ಕೂಡ ಎಂಬಿಯಂಟ್ ಲೈಟ್ ಇಂಟೆನ್ಸಿಟಿ ಮತ್ತು ಲೈಟ್ ಯಾವ್ದು ಬೇಕು ಅಂತ ಅನ್ನೋದನ್ನು ಇಂಡಿವಿಜುವಲ್ ಆಗು ಸೆಟ್ ಮಾಡ್ಕೋಬೋದು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ, ಆ್ಯಂಡ್ ಕಂಪ್ಲೀಟ್ ಫಿಸಿಕಲ್ ಬಟನ್ಸ್ ಕೊಟ್ಟಿದ್ದಾರೆ. ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ, ಡ್ಯುಯಲ್ ಝೋನ್ ಎಸಿ ಅಂತ ಹೇಳಿದ್ನಲ್ಲ, ನಿಮಗೆ ಯಾವ ಸೈಡ್ ಟೆಂಪ್ರೇಚರ್ ಬೇಕೋ 2 ಸೈಡು ಡಿಫ್ರೆಂಟ್ ಟೆಂಪ್ರೇಚರ್ಗಳನ್ನ ಸೆಟ್ ಮಾಡ್ಕೋಬೋದು. 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ, ಆ್ಯಂಡ್ 2 ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೂಡ ಇದೆ, ಆ್ಯಂಡ್ ಅದಕ್ಕೆ ಕೂಲಿಂಗ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. 7 ಸ್ಪೀಡ್ DCT ಕೊಟ್ಟಿದ್ದಾರೆ, ಡೆಡಿಕೇಟೆಡ್ ಆಗಿ ಪಾರ್ಕಿಂಗ್ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಕ್ಯಾಬಿನ್ ಸ್ಪೇಸ್ ಅಂತ ತೊಗೊಂಡ್ರೆ 35 ಲೀಟರ್ಸ್ ಕೆಪಾಸಿಟಿ ಬರುತ್ತೆ. ಅಂದರೆ ಬೇಸಿಕ್ಲಿ ಈ ಸ್ಟೋರೇಜ್ ಆಗಿರ್ಬೋದು ಮತ್ತು ಗ್ಲೋ ಬಾಕ್ಸ್ ಆಗಿರ್ಬೋದು. ಸೊ ಮತ್ತು ಅದ್ರ ಜೊತೆಗೆ ಸೆಂಟರ್ ಆಮ್ರೆಸ್ಟ್ ಇಷ್ಟು ಸೇರಿ ಟೋಟಲ್ ಆಗಿ 35 ಲೀಟರ್ಸು. ಆ್ಯಂಡ್ ಇದನ್ನ ಕಸ್ಟಮೈಸ್ ಮಾಡ್ಕೋಬೋದು ಈ ಸ್ಟೋರೇಜ್ ಸ್ಪೇಸ್ನ. ನೋಡಿ ಬೇಕು ಅಂದರೆ ಕಂಪ್ಲೀಟಾಗಿ ತೆಗೆದುಬಿಡ್ಬೋದು, ಇಲ್ಲ ಅಂತಂದರೆ ಕಪ್ ಹೋಲ್ಡರ್ಸ್ ಆಗಿ ಮಾಡ್ಕೋಬೋದು, ಆಯಿತಾ. ಆ್ಯಂಡ್ ಇದನ್ನು ನೋಡಿ ಈ ಸೈಜ್ ಆಲ್ಟ್ರ್ ಕೂಡ ಮಾಡ್ಕೋಬೋದು. ನೋಡಿ ಇದು ಸಣ್ಣ ಆಯಿತು, ದೊಡ್ಡದಾಯಿತು, ಪಕ್ಕದ್ದು ಬೇಕಾ ಇದೊಂದು ದೊಡ್ಡದು ಮಾಡ್ಕೋಬೋದು, ಇದೊಂದು ಸಣ್ಣ ಮಾಡ್ಕೋಬೋದು. ಸೊ ಈ ಥರ ಸ್ಪೇಸ್ನ ಕಸ್ಟಮೈಸಬಲ್ ಆಗಿ ಕೊಟ್ಟಿರೋದು ದಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ಆಮ್ರೆಸ್ಟ್ ಸ್ಟೋರೇಜ್ ಸ್ಪೇಸ್ ವೈಸ್ ಹೆವಿ ಡೀಪ್ ಇದೆ, ಕೈ ಹಾಕಿದ್ರೆ ಕೈ ಒಳಗೆ ಹೋಗ್ತಾ ಇದೆ, ಅದು ಅಡಿ ಮಾತ್ರ ಸಿಗ್ತಾ ಇಲ್ಲ. ಸೊ ಒಂಥರ ಲಾಂಗ್ ಐಟಮ್ಸ್ ಇಟ್ಕೋಬೋದು. ಆ್ಯಂಡ್ ಗ್ಲೋ ಬಾಕ್ಸ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಗುರು. ಟಾಟಾ ಕಾರ್ಸ್ ಆದಮೇಲೆ ನೆಕ್ಸ್ಟು ಡಸ್ಟರ್ ಕಾರ್ ಬಿಟ್ಟರೆ ನೆಕ್ಸ್ಟ್ ನಿಸಾನ್ ಕಾರಲ್ಲೇ ನೋಡ್ತಾ ಇರೋವಂಥದ್ದು ಇಷ್ಟು ಹ್ಯೂಜ್ ಗ್ಲೋ ಬಾಕ್ಸು. ಲೈಟು ಮತ್ತು ಕೂಲಿಂಗ್ ಫಂಕ್ಷನ್ 2 ಕೊಟ್ಟಿದ್ದಾರೆ. ಆಟೋ ಡಿಮಿಂಗ್ IRVM ಕೊಟ್ಟಿದ್ದಾರೆ, ಆ್ಯಂಡ್ ಪ್ಯಾಸೆಂಜರ್ ಏರ್ ಬ್ಯಾಗ್ದು ವಾರ್ನಿಂಗ್ ಇಲ್ಲಿ ಕೊಟ್ಟಿದ್ದಾರೆ. ಸ್ಪಾಟ್ಲೈಟ್ದು ಕೊಟ್ಟಿದ್ದಾರೆ, ಟಚ್ ಮಾಡಿದ್ರೆ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಂಡ್ ಮಿರರು ಮತ್ತು ಲೈಟು 2 ಕೊಟ್ಟಿದ್ದಾರೆ ಕೋ ಡ್ರೈವರ್ ಸೈಡು. ಆ್ಯಂಡ್ ಇವನ್ ಡ್ರೈವರ್ ಸೈಡ್ ಕೂಡ ಮಿರರು ಮತ್ತು ಲೈಟು 2 ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಪ್ಯಾನೋರಮಿಕ್ ಸನ್ ರೂಫ್ ಓಪನ್ ಮಾಡೋಕ್ಕೆ ಬ್ಲೈಂಡ್ಗೆ ಮತ್ತು ಈ ಗ್ಲಾಸ್ ಓಪನ್ ಆಗೋಕ್ಕೆ 2ಕ್ಕೂ ಸಪ್ರೇಟ್ ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರೆ. ಇದು ಬಂದು ಬ್ಲೈಂಡ್ ಓಪನ್ ಮಾಡೋಕ್ಕೆ ನೋಡಿ ಅಷ್ಟು ಮಾತ್ರ ಹೋಯ್ತು. ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಪೂರ್ತಿ ಹಿಂದಕ್ಕೆ ಹೋಗುತ್ತೆ. ಇದನ್ನು ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಗ್ಲಾಸ್ ರೂಫ್ ಓಪನ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕಾರ್ ಓಡಿಸ್ಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ಚೌಕಿ ಮಾಡಬೇಡಿ, ಬಿಕಾಸ್ ದಟ್ಸ್ ನಾಟ್ ರೆಕಮೆಂಡಬಲ್ ಆ್ಯಂಡ್ ಸೇಫ್ಟಿ ಕೂಡ ಅಲ್ಲ ಅದು. ಡಿಫ್ರೆನ್ಸ್ ಏನು ಅಂತಂದರೆ ಡ್ಯಾಶ್ಬೋರ್ಡ್ ಡಿಸೈನ್ ಲೇಔಟಲ್ಲಿ ಡಸ್ಟರ್ಗೂ ಮತ್ತು ಟೆಕ್ಟಾನ್ಗೂ ಈ ಒಂದು ಎಲಿಮೆಂಟ್ ಇದೆಯಲ್ಲ, ಇದು ಎಲಿಮೆಂಟ್ ಚೇಂಜ್ ಆ್ಯಕ್ಚುಲಿ. ಡಸ್ಟರಲ್ಲಿ ಈ ಥರ ಬರಲ್ಲ. ಸೊ ಇಟ್ಸ್ ಅ ಕೈಂಡ್ ಆಫ್ ಡಿಫ್ರೆಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀನಿ. ಸ್ವಲ್ಪ ಕಾರ್ಬನ್ ಫೈಬರ್ ಟ್ರೀಟ್ಮೆಂಟ್ ಆ ಥರದ್ದೆಲ್ಲ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಒಂದು ರೋಸ್ ಗೋಲ್ಡ್ ಫಿನಿಶು, ಪಿಯಾನೋ ಬ್ಲ್ಯಾಕು, ಪರ್ಪಲ್ಲು ಮತ್ತು ಬೇಜು, ಸೊ ಈ ಥರದ ಕಾಂಬಿನೇಷನ್ ಯೂಸ್ ಮಾಡಿದ್ದಾರೆ. ಒಂಥರ 4 ಕಾಂಬಿನೇಷನ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕ್ಯಾಬಿನ್ ಕ್ವಾಲಿಟಿ ವೈಸ್, ಫಿಟ್ ಆ್ಯಂಡ್ ಫಿನಿಶ್ ವೈಸ್ ಡಸ್ಟರ್ ಥರನೇ ಸೂಪರ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ಗೆ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ಆ್ಯಕ್ಚುಲಿ. ಆ್ಯಂಡ್ ಸೋರ್ಸ್ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ, ಆ್ಯಂಡ್ ವಾಲ್ಯೂಮಿ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸಲ್ಲಿ ಕ್ರೂಸ್ ಕಂಟ್ರೋಲು ಮತ್ತು ಡಿಸ್ಟೆನ್ಸ್ ಸೆಟ್ ಮಾಡ್ಬೋದು. ಆ್ಯಂಡ್ ಇದು ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡಕ್ಕೆ ಕೊಟ್ಟಿದ್ದಾರೆ. ಇಂಜಿನ್ ವೈಸ್ ನೀವು ನೋಡ್ತಾ ಇರೋದು 1.3 ಲೀಟರ್ ಟರ್ಬೋ ಪೆಟ್ರೋಲ್ 4 ಸಿಲಿಂಡರ್ ಇಂಜಿನು. ದಿಸ್ ಈಸ್ ಸೋರ್ಸ್ ಫ್ರಮ್ ಮರ್ಸಿಡೀಸ್ ಕಾರ್ ಆ್ಯಕ್ಚುಲಿ. ಮರ್ಸಿಡೀಸು, ನಿಸಾನು ಮತ್ತು ರೆನೋ ಜಾಯಿಂಟ್ಲಿ ಡೆವಲಪ್ ಮಾಡಿರುವಂತಹ ಇಂಜಿನ್ ಇದು. ಮುಂಚೆ ಮರ್ಸಿಡೀಸಲ್ಲಿ ಬರ್ತಾ ಇತ್ತು, ಬಟ್ ಇವಾಗ ಡಸ್ಟರು ಮತ್ತು ನಿಸಾನ ಪವರ್ ಅಪ್ ಮಾಡ್ತಾ ಇದೆ. ಪವರ್ ಔಟ್ಪುಟ್ ವೈಸ್ 160 bhp ಪವರ್, 280 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೆಗ್ಮೆಂಟಲ್ಲೇ ಒನ್ ಆಫ್ ದಿ ಮೋಸ್ಟ್ ಎಂಥೂಸಿಯಾಸ್ಟಿಕ್ ಇಂಜಿನ್ ಅಂತ ಹೇಳ್ತೀನಿ. ಫಾಸ್ಟ್ ಇಂಜಿನ್ ಅಂತ ಹೇಳಲ್ಲ, ಬಟ್ ಒನ್ ಆಫ್ ದಿ ಮೋಸ್ಟ್ ಎಂಥೂಸಿಯಾಸ್ಟಿಕ್ ಇಂಜಿನ್ ಅಂತ ಹೇಳ್ತೀನಿ. ಆ್ಯಂಡ್ ಬಾನೆಟಲ್ಲಿ 2 ಹೈಡ್ರಾಲಿಕ್ ಸ್ಟಡ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಬಾನೆಟಲ್ಲಿ ಇನ್ಸುಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೆಗ್ಮೆಂಟಿಗೆ ಕಂಪೇರ್ ಮಾಡಿದ್ರೆ ಈ ಕಾರಲ್ಲಿರುವಂತಹ ಗೇರ್ ಬಾಕ್ಸ್ ಡಸ್ಟರ್ ಥರನೇ ರಿಲಯಬಲ್, ಬಿಕಾಸ್ ವೆಟ್ ಕ್ಲಚ್ ಯೂಸ್ ಮಾಡಿರುವಂಥದ್ದು. ವೆಟ್ ಕ್ಲಚ್ ಯೂಸ್ ಮಾಡಿರೋದೇ ಅಡ್ವಾಂಟೇಜು. ಕೂಲಿಂಗಿಗೆ ಅಂತ ಸಪ್ರೇಟಾಗಿ ಫಂಕ್ಷನಾಲಿಟಿ ಇರುತ್ತೆ. ಇದರಿಂದ ಗೇರ್ ಬಾಕ್ಸ್ ರಿಲಯಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಶಿಫ್ಟಿಂಗ್ ನಾನ್ ವೆಟ್ ಕ್ಲಚ್ಗಿನ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ, ಲೈಕ್ 0.1 0.2 ಸೆಕೆಂಡ್ಸ್ ಅಷ್ಟು ಕಮ್ಮಿ ಇರುತ್ತೆ. ಬಟ್ ಸ್ಟಿಲ್ ರಿಲಯಬಲ್ ಆಗಿರೋದ್ರಿಂದ ಅದಕ್ಕೋಸ್ಕರ ಕೂಡೋಸ್ ಅಂತ ಹೇಳ್ತೀನಿ. ಗಾಡಿ ಸೇಫ್ಟಿ ಫೀಚರ್ಸ್ ವೈಸ್ ಏನೇನು ಕೊಟ್ಟಿದ್ದಾರೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಬಿಕಾಸ್ ಸೇಫ್ಟಿ ಫೀಚರ್ಸ್ ನನಗೆ ದೇವರಾಣೆ ನೆನ್ಪಿಟ್ಕೊಳಕ್ಕಾಗಲ್ಲ, ಅಷ್ಟು ಉದ್ದ ಇರುತ್ತೆ ಅಲ್ಲ ಸೇಫ್ಟಿ ಫೀಚರ್ಸ್ಗಳು. ಬಟ್ ನನಗೆ ಕಂಡಂಗೆ 6 ಏರ್ ಬ್ಯಾಗ್, ABS, CBD, ಟ್ರಾಕ್ಷನ್ ಕಂಟ್ರೋಲ್, ಹಿಲ್ ಡಿಸೆಂಟ್ ಕಂಟ್ರೋಲ್, ಆಲ್ ವೀಲ್, ಡಿಸ್ಕ್ ಬ್ರೇಕ್, ಲೆವೆಲ್ 2 ಎಡಾಸು, 360 ಕ್ಯಾಮ್ರಾ ಆಗಿರ್ಬೋದು. ಈ ಥರದ್ದು ಸುಮಾರು ಸೇಫ್ಟಿ ಫೀಚರ್ಸ್ಗಳು ಲೋಡೆಡ್ ಆಗಿ ಕೊಟ್ಟಿದ್ದಾರೆ. ಮೋಸ್ಟ್ಲಿ ನನ್ನ ಪ್ರಕಾರ ಒಂದು 35 to 50 ಫೀಚರ್ಸ್ ಅರೌಂಡ್
ಸೇಫ್ಟಿ ಫೀಚರ್ಸ್ ಬರುತ್ತೆ ಅಂತ ಅನ್ಕೋತೀನಿ. ಬಟ್ ಬಾಡಿ ಶೆಲ್ ಸಿಕ್ಕಾಪಟ್ಟೆ ಚೆನ್ನಾಗಿರೋದ್ರಿಂದ ನಾನು ಸೇಫ್ಟಿ ಫೀಚರ್ಸ್ ಬಗ್ಗೆ ಆಸ್ ಯೂಶುವಲ್ ಅವಾಗ ಹೇಳ್ತೀನಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಡೀಟೇಲಿಂಗ್ ನೋಡಿ ಗೈಸ್, ನಿಸಾನ್ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡಿರಲಿಲ್ಲ. ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ. ದಿಸ್ ವಾಸ್ ದ ಟೆಕ್ಟಾನ್ ರಿವ್ಯೂ ಗೈಸ್. ಈ ಒಂದು ರಿವ್ಯೂ ಬಗ್ಗೆ ನಿಮ್ಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಯೂನಿಕ್ ಕಂಟೆಂಟ್ಸು, ಶಾರ್ಟ್ ಕಂಟೆಂಟ್ಸು ತುಂಬ ಫಾಸ್ಟಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್ ಗೈಸ್. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.